ನಮಸ್ಕಾರ ಮಾಸ್ಟರ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಹುಣ್ಣಿಮೆಯ ಧ್ಯಾನದ ವಿಶೇಷತೆಯನ್ನು ತಿಳ್ಕೊಳ್ತಾ ಹುಣ್ಣಿಮೆಯ ಧ್ಯಾನಕ್ಕೆ ತೊಡಗೋಣ. ಇವತ್ತಿನ ವಿಶೇಷತೆ ಏನಿರುತ್ತೆ ಅಂತಂದರೆ, ಧ್ಯಾನವನ್ನು ಎಷ್ಟು ಹೊತ್ತು ಬೇಕೋ, ಯಾರ್ಯಾರಿಗೆ ಹೇಗೆ ಸಾಧ್ಯನೋ ನಿಮ್ಮ ಸಾಧ್ಯಕ್ಕಿಂತ ಹೆಚ್ಚಾಗಿ ಒಂದು ಸ್ವಲ್ಪ ಹೆಚ್ಚಾಗಿ ಧ್ಯಾನ ಮಾಡೋಣ ಇವತ್ತು. ಖಂಡಿತವಾಗ್ಲೂ ಅಭ್ಯಾಸ ಇಲ್ಲದ ಕಾರಣ ಕೆಲವೊಬ್ಬರಿಗೆ ಸಮಸ್ಯೆ ಆಗ್ಬೋದು, ಆದರೆ ಮನಸ್ಸು ಮಾಡಿದರೆ ನಾವು ಸ್ವಲ್ಪ ಹೆಚ್ಚಿಗೆ ಮಾಡ್ಬೋದು. ಪತ್ರಿ ಸರ್ ಹೇಳೋರು, ನೈಟೆಲ್ಲ ಧ್ಯಾನ ಮಾಡಿಬಿಡಿ, ಈ ಅವಕಾಶ ಮತ್ತೆ ಎಲ್ಲಿ ಸಿಗಲ್ಲ ಅಂತ. ಸೊ ಇದರ ಮಹತ್ವ ಏನಿದೆ, ಯಾಕೆ ಹೀಗೆ ಹೇಳಿದರು, ಯಾಕೆ ನಾವು ಹುಣ್ಣಿಮೆ ಧ್ಯಾನ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ಮಾಸ್ಟರ್ಸ್, ನೀವೆಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಕೇಳಬಹುದು. ಅಂದರೆ ನಾವು ಈಗ ಜ್ಞಾನ ಪಡಿತಾ ಇರೋದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಬೇಕು. ನಾವು ಸ್ಕೂಲ್ ಮಕ್ಕಳಲ್ವಲ್ಲ ಕಣ್ಣಿಂದ ನೋಡಿ ತಿಳ್ಕೊಳ್ಳೋಕ್ಕೆ. ನಾವೀಗ ಒಳಗಣ್ಣಿಂದ ನೋಡಿ ಕೇಳಿ ತಿಳ್ಕೊಳ್ಳೋ ಒಂದು ಸಮಯ ಬಂದಾಗಿದೆ. ಸೊ ಇವತ್ತು ನಾವು ಹುಣ್ಣಿಮೆಯ ಧ್ಯಾನದ ವಿಶೇಷತೆಯನ್ನು ಪತ್ರಿ ಸರ್ ಹೇಳಿದಂತೆ ತಿಳ್ಕೊಳ್ಳೋಣ. ಸೊ ಪತ್ರಿ ಸರ್ ಹೇಳಿದ ಮಾತ್ರ ಅಲ್ಲ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಏನಿದೆಯೋ ಅದು ಯಾವತ್ತಿಗೂ ವಿಶೇಷತೆಯನ್ನು ಹೊಂದಿದೆ. ಅದು ನೀವು ಭಕ್ತಿ ಮಾರ್ಗದಲ್ಲಿದ್ದಾಗಲೂ ನೋಡಿ, ನೀವು ಎಷ್ಟೋ ಹುಣ್ಣಿಮೆಗಳಿಗೆ ಪೂಜೆಗಳಿಗೆ ಮತ್ತು ಅಮಾವಾಸ್ಯೆಗಳಿಗೆ ಪೂಜೆಗಳು ವಿಶೇಷವಾಗಿ ಸಲ್ಲಿಸೋರು. ಯಾಕೆ ಅವತ್ತೇ ಆ ದೇವಿಗೆ ಪೂಜೆ ಮಾಡಬೇಕು, ಅವತ್ತೇ ಆ ದೇವತೆಗೆ ಪೂಜೆ ಮಾಡಬೇಕು ಅಂತಂದರೆ, ಅವತ್ತಿನ ದಿನ ಅವರೆಲ್ಲ ತಮ್ಮ ಶಕ್ತಿಯ ಮ್ಯಾಕ್ಸಿಮಮ್ ಇದರಲ್ಲಿ ಇರ್ತಾರೆ. ಸೊ ಹೇಗೆ ಇದು ಅಸಾಧ್ಯ ಅಂತಂದರೆ, ಇದು ಹೇಗೆ ಸಾಧ್ಯ ಅಂದರೆ, ನಮಗೆ ಆವಾಗ ಪ್ಲ್ಯಾನೆಟರಿ ಪೊಸಿಷನ್ಸ್ ಮತ್ತು ಅದರ ಶಕ್ತಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ಜಾಸ್ತಿ ಅವಶ್ಯಕತೆ ಇಲ್ಲ. ಆಸ್ಟ್ರಾಲಜಿಯಲ್ಲಿ ಅಂದರೆ ತುಂಬಾ ಅದರ ವಿಶೇಷತೆಯನ್ನು ಹೇಳ್ತಾರೆ. ನಾವಂತೀವಿ ಯಾವುದೋ ಗ್ರಹ, ಅಷ್ಟು ದೂರ ಇರೋ ಗ್ರಹ ನನ್ನ ಮೇಲೆ ಅದು ಏನು ಪ್ರಭಾವ ಬೀಳುತ್ತೆ, ಅದೆಲ್ಲ ಸುಳ್ಳು, ಆಸ್ಟ್ರಾಲಜಿ ಎಲ್ಲ ಸುಳ್ಳು ಅಂತ ಹೇಳುವ ಜನನೂ ಇದ್ದಾರೆ. ಯಾರಿಗೆ ಜ್ಞಾನ ಇರಲ್ವೋ ಅವ್ರು ಹಾಗೇನೆ ಮಾತಾಡೋದಾಗುತ್ತೆ. ಜ್ಞಾನ ಅಂದರೆ ತಿಳುವಳಿಕೆ, ಅದ್ರ ಬಗ್ಗೆ ವಿಷಯ ಗೊತ್ತಿಲ್ಲ. ಸೊ ಇವತ್ತು ಒಂಚೂರು ತಿಳ್ಕೊಳ್ಳೋಣ, ಏನು ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಶಕ್ತಿ ಏನು. ಸೊ ಹುಣ್ಣಿಮೆ ಅಮಾವಾಸ್ಯೆ ಅಂದರೆ ಯಾರ ಜೊತೆಯಲ್ಲಿ ನಮಗೆ ಕನೆಕ್ಟ್ ಆಗ್ತಾ ಇದ್ದೀವಿ? ಚಂದಿರ. ಭೂಮಿಗಿಂತ ತುಂಬ ಚಿಕ್ಕದು ಚಂದಿರ. ಆದರೆ ಹೇಗೆ ಸೂರ್ಯ ಇಲ್ಲದೆ ಭೂಮಿ ಇರಲ್ವೋ, ಹಾಗೆ ಚಂದ್ರ ಇಲ್ಲದೇನೂ ಭೂಮಿ ಇರಲಿಕ್ಕಾಗಲ್ಲ. ಭೂಮಿ ಮೇಲೆ ನಡೆಯುವ ಎಷ್ಟೋ ಕಾರ್ಯಗಳು ಚಂದ್ರನ ಶಕ್ತಿಯಿಂದ ಕಂಟ್ರೋಲ್ ಆಗ್ತಾ ಇದೆ. ಮನಸ್ಸು ಕಾರಕ ಚಂದ್ರ. ಸೊ ಎಲ್ಲೆಲ್ಲಿ ಮನಸ್ಸು ಕೆಲಸ ಮಾಡುತ್ತೋ, ಅಂದರೆ ಆಬ್ಸ್ಟ್ರ್ಯಾಕ್ಟ್, ಸೂಕ್ಷ್ಮವಾಗಿ ಕೆಲಸ ಮಾಡುವ ಎಲ್ಲ ಜಾಗದಲ್ಲಿ ನಮಗೆ ಚಂದ್ರನ ಶಕ್ತಿ ಬಳಕೆ ಆಗುತ್ತೆ. ಹಾಗೆ ಕಣ್ಣಿಗೆ ಕಾಣುವ ಫಿಸಿಕಲ್ ಬಾಡಿ ಮೇಲೆ ಸೂರ್ಯನ ಶಕ್ತಿ ಪ್ರಭಾವ ಬೀಳುತ್ತೆ. ಆದರೆ ಚಂದ್ರನ ಶಕ್ತಿ ಹೆಂಗಿದೆ ನೋಡಿ. ಸೂರ್ಯನ ಶಕ್ತಿ ಏನೋ ಬೇಕು, ಪ್ರಾಣಶಕ್ತಿ ಕೊಡುತ್ತೆ ಅದು. ಆದರೆ ಚಂದ್ರನ ಶಕ್ತಿ ಹೆಂಗಿದೆ ಅಂತಂದರೆ ನಂಬ್ತೀರಾ? ಏನ್ರಿ ಅಲ್ಲೆಲ್ಲೋ ಸಣ್ಣದಾಗಿ ಚಂದ್ರ ಇದ್ದರೆ ಅದೇನು ಶಕ್ತಿ ಅಂತ ಕೆಲವರು ಕೇಳ್ಬೋದು. ನಿಮ್ಮಲ್ಲಿಯೂ ಆ ಪ್ರಶ್ನೆ ಬರ್ಬೋದು, ನನ್ನಲ್ಲಿಯೂ ಬಂದಿತ್ತು. ಇವತ್ತು ಉತ್ತರ ಗೊತ್ತಾಗ್ತಾ ಇದೆ. ಏನು ಆ ಶಕ್ತಿ? ಇದನ್ನು ಲೂನಾರ್ ಎನರ್ಜಿ ಅಂತ ಹೇಳ್ತೀವಿ. ಇದರ ಭೂಮಿಯ ಮೇಲೆ ಇದರ ಪ್ರಭಾವ ಹೇಗಿದೆ ಅಂತ ದೊಡ್ಡ ಮಟ್ಟದಲ್ಲಿ ತಿಳ್ಕೊಳ್ಳೋದಾದರೆ, ಅಂದರೆ ಓಪನ್ ಐಸಿಂದ ಕಾಣುವ ಡಿಫರೆನ್ಸ್ ಸಮುದ್ರಕ್ಕೆ ಹೋಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸಮುದ್ರ ಯಾರು ನೋಡಿದ್ದೀರಾ, ಇಲ್ಲ ಸಮುದ್ರದ ವಿಷಯ ಗೊತ್ತಿದೆ ಅಂದರೆ ನೆನಪು ಮಾಡ್ಕೊಳ್ಳಿ. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಸಮುದ್ರದ ನೀರು ಹೇಗಿರುತ್ತೆ? ಸಮುದ್ರದ ನೀರು ಹುಣ್ಣಿಮೆಯ ದಿನ ಚಂದ್ರ ಒಂದು ಮ್ಯಾಗ್ನೆಟ್, ಭೂಮಿ ಒಂದು ಮ್ಯಾಗ್ನೆಟ್ ಆದರೆ ಅದೇ ಥರ ಚಂದ್ರನ ಶಕ್ತಿ ಒಂದು ಮ್ಯಾಗ್ನೆಟ್ ಥರ ಕೆಲಸ ಮಾಡುತ್ತೆ. ಅದು ನೀರನ್ನು ಎಳ್ಕೊಳ್ಳುತ್ತೆ. ಅದರ ಪ್ರಭಾವ ನೀರಿನ ಮೇಲೆ ಆಗ್ತಾ ಇರುತ್ತೆ. ಆ ಸಮುದ್ರ ದೊಡ್ಡದಾಗಿ ನೀರಿನ ಪ್ರಮಾಣ ಇರೋದ್ರಿಂದ ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಏನು ನಡೀತಾ ಇದೆ? ನೀರನ್ನು ಮೇಲೆ ಕೆತ್ತೋದ್ರಿಂದ ಆ ನೀರು ಭೂಮಿಯ ಮೇಲೆ ಬೀಚಲ್ಲಿ ನೀವು ನೋಡಿದಾಗ ಹೆಚ್ಚು ಭೂಮಿಯ ಕಡೆಗೆ ಬಂದ ಹಾಗಾಗತ್ತೆ. ಅಂದರೆ ಅಲೆಗಳು ಭೂಮಿಯತ್ತ ಬಂದಂತೆ ಗೋಚರ ಆಗುತ್ತೆ. ನೀರು ಹೆಚ್ಚಾಯಿತು ಅಂದರೆ ಎಲ್ಲಿ ಹೋಗಬೇಕು? ಆಕಾಶಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಹೆಚ್ಚಾಗಿದ್ದ ನೀರು ಹರಿದು ಮತ್ತು ಭೂಮಿಯ ಕಡೆಗೆ ಹರಿದಂತೆ ಕಾಣುತ್ತೆ. ಅಂದರೆ ಆವಾಗ ಅದನ್ನು ಹೈ ಟೈಡ್ಸ್ ಅಂತ ಹೇಳ್ತಾರೆ. ಹೈ ಟೈಡ್ಸ್ ಅಂದರೆ ಭೂಮಿ ಕಡೆಗೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತೆ. ಅದೇ ಹುಣ್ಣಿಮೆ ದಿನ ಹೀಗಿದ್ದರೆ, ಅಮಾವಾಸ್ಯೆ ದಿನ ಏನಾಗುತ್ತೆ? ಲೋ ಟೈಡ್ಸ್, ನೀರನ್ನು ಪ್ರೆಸ್ ಮಾಡುತ್ತೆ. ಆಗ ನೀರು ಮತ್ತೆ ಒಳಕ್ಕೆ ಹೋಗುತ್ತೆ. ಸೊ ಹೀಗೆ ಕೆಳಗೆ ಮೇಲೆ 15 ದಿನಕ್ಕೊಂದ್ಸರ್ತಿ ಸಮುದ್ರದ ನೀರಿನ ಮೇಲೆ ಆ ಥರ ಪ್ರಭಾವ ಪ್ರತಿಕ್ಷಣ ಬೀಳ್ತಾ ಇರುತ್ತೆ. ಹುಣ್ಣಿಮೆ ಅಮಾವಾಸ್ಯೆಗೆ ಕಣ್ಣಿಗೆ ಕಾಣೋ ಅಷ್ಟು ಮಟ್ಟಕ್ಕೆ ಕಾಣುತ್ತೆ. ಹಾಗಾದರೆ ಎಲ್ಲಿ ನೀರಿದೆಯೋ ಅಲ್ಲಿ ಈ ಪ್ರಭಾವ ಚಂದ್ರನಿಂದ ಇರುತ್ತಾ ಅಂದರೆ ಎಸ್.
ಇರುತ್ತೆ. ಪ್ರತಿ ಜೀವಿಯಲ್ಲೂ ನೀರಿನ ಅಂಶ ಇದೆ. ನಮ್ಮಲ್ಲೆಲ್ಲ ಪಂಚಭೂತಗಳಿದೆ ಅಲ್ವಾ, ಅದರಲ್ಲಿ ನೀರಿನ ಅಂಶನೂ ಇದೆ ಅಲ್ವಾ. ಸೊ ಪ್ರತಿ ಜೀವಿಯಲ್ಲಿ ನೀರಿನ ಅಂಶ ಇದ್ದೇ ಇರುತ್ತೆ. ಹೀಗಾಗಿ ಪ್ರತಿ ಜೀವಿಯ ಮೇಲೆ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಇಲ್ಲ ಲೂನಾರ್ ಎನರ್ಜಿ, ಚಂದ್ರನ ಎನರ್ಜಿ ಅದ್ರ ಮೇಲೆ ಪ್ರಭಾವ ಬೀಳುತ್ತೆ, ಎಫೆಕ್ಟ್ ಆಗುತ್ತೆ. ಈಗ ನಾವು ಮನುಷ್ಯರ ಮೇಲೆ ಹೇಗೆ ಪ್ರಭಾವ ಬೀಳುತ್ತೆ ಅಂತ ನೋಡೋಣ. ನಮ್ಮ ಪ್ರತಿ ಕಣದಲ್ಲೂ ನೀರಿನ ಅಂಶ ಇದೆ. ಭೂಮಿಯ ಎಷ್ಟು ಪ್ರತಿಶತ ಅಂದರೆ ಎಷ್ಟು ಪರ್ಸೆಂಟೇಜ್ ನೀರಿದೆಯೋ ಅಷ್ಟೇ ಪರ್ಸೆಂಟೇಜ್ ಈ ಶರೀರದಲ್ಲಿ ನೀರಿದೆ. ಅಷ್ಟೇ ಪರ್ಸೆಂಟೇಜ್ ಒಂದೊಂದು ಕಣದಲ್ಲೂ ನೀರಿನ ಅಂಶ ಇದೆ. 72% ಅಂತ ಏನೋ ಹೇಳ್ತಾರೆ, ಹಾಗಂತ ಇಟ್ಕೊಳ್ಳೋಣ. ಭೂಮಿ ಮೇಲೆ 72 ಅಂಶ ನೀರಿದ್ರೆ ನಮ್ಮ ಶರೀರದಲ್ಲಿಯೂ ಸಹ 72 ಅಂಶ ನೀರಿದೆ. ಅದಕ್ಕೆ ನಾವು ಇಷ್ಟು ಫ್ಲೆಕ್ಸಿಬಲ್ ಆಗಿದ್ದೀವಿ. ಯಾರು ಹೀಗೆ ಫ್ಲೆಕ್ಸಿಬಲ್ ಆಗಿರ್ತೀವೋ ಅದರಲ್ಲಿ ಈ ಫ್ಲೆಕ್ಸಿಬಿಲಿಟಿ ಎಲ್ಲಿಂದ ಬಂತು? ಆ ಒಂದು ಮಾಲಿಕ್ಯೂಲ್ಸ್ ಮಧ್ಯದಲ್ಲಿ ಗ್ಯಾಪ್ ಬರಬೇಕು. ನಾನು ಸ್ವಲ್ಪ ಸೈನ್ಸ್ ಜಾಸ್ತಿ ಹೇಳ್ಬಿಡ್ತೇನೆ, ಸಾರಿ, ಸೈನ್ಸ್ ಬೇಡ ನಮಗೆ. ಇಲ್ಲಿ ನೀರಿನ ಅಂಶ ಇರೋದ್ರಿಂದ ಈ ಮೃದುತ್ವ ಇದೆ. ಹಾಗೆಯೇ ವೃಕ್ಷಗಳಲ್ಲಿ ನಾವು ನೋಡ್ಬೋದು, ಎಲ್ಲಿ ನೀರಿನ ಅಂಶ ಇರುತ್ತೋ ಅದು ಸಾಫ್ಟ್ ಆಗಿ ಫ್ರೆಶ್ ಆಗಿ ಬೆಂಡಿಂಗ್ ಅಂದರೆ ಅದನ್ನು ಬೆಂಡ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಈಗ ಈ ನೀರಿನ ಅಂಶಕ್ಕೂ ಈ ಚಂದ್ರನಿಗೂ ಏನು ಸಂಬಂಧ? ನಾನು ಯಾಕೆ ಇವತ್ತು ಈ ವಿಷಯ ತಿಳ್ಕೊಳ್ಬೇಕು ಅಂತ ಪ್ರಶ್ನೆ ಬರ್ತಾ ಇದೆಯಾ? ಯಾಕೆ ಅಂದರೆ ಈ ನೀರಿನ ಅಂಶ ಏನಿದೆ ಅದು ತುಂಬ ತುಂಬ ಇಂಪಾರ್ಟೆಂಟ್ ಪಾರ್ಟಿಕಲ್ ಆಫ್ ದ ಬಾಡಿ. ನಮ್ಮ ಶರೀರದಲ್ಲಿ ತುಂಬ ಮುಖ್ಯವಾದ ಪಾತ್ರವನ್ನು ನಿಭಾಯಿಸುತ್ತೆ. ನೀರಿನಲ್ಲಿ ಕೆಲವು ಕೆಮಿಕಲ್ಸ್ ಇರ್ತವೆ. ನಮ್ಮ ಶರೀರದ ನೀರಿನಲ್ಲೂ ಆ ಕೆಮಿಕಲ್ಸ್ ಇರುತ್ತೆ. ಯಾವಾಗ ಆ ಕೆಮಿಕಲ್ಸ್ ಹೀಗೆ ಎಳೆತದಿಂದ ಅದರ ಒಂದು ಉತ್ತೇಜನಗೊಳ್ಳುತ್ತೋ, ಹೆಚ್ಚಾಗುತ್ತೋ, ಅದರ ಪ್ರಭಾವ ಈ ಶರೀರದ ಮೇಲೆ ಬೀಳುತ್ತೆ. ಈ ಶರೀರದ ಮೇಲೆ ಯಾವುದೇ ಪ್ರಭಾವ ಬಿದ್ದರೂ ಅದಕ್ಕೆ ಥರ್ಮೋಮೀಟರ್ ಯಾವುದು ಅಂದರೆ ನಮ್ಮ ಮೆದುಳು. ನಮ್ಮ ಶರೀರದಲ್ಲಿ ಏನಾದರೂ ಅದರದ್ದು ರೆಕಾರ್ಡಿಂಗ್ ಇಲ್ಲಿ ಮೆದುಳಲ್ಲಿ ಆಗ್ತಾ ಇರುತ್ತೆ. ಇದು ಹೆಡ್ ಆಫೀಸ್ ನಮ್ಮದು, ಅದಕ್ಕೆ ಹೆಡ್ ಇದು. ಸೊ ಈ ಹೆಡ್ ಆಫೀಸಲ್ಲಿ ಆ ಎಲ್ಲ ವಿಷಯಗಳು ಅಲ್ಲಿ ಹೋಗುತ್ತೆ. ಈ ಶರೀರದಲ್ಲಿ ಇಂಥ ಕೆಮಿಕಲ್ ಜಾಸ್ತಿ ಆಯಿತು, ಆಗ ಏನಾಗುತ್ತೆ? ಹೆಚ್ಚು ಕಡಿಮೆ ಆಯಿತು ಅಂದರೆ ಅನಾರೋಗ್ಯನೇ. ಈ ಶರೀರಕ್ಕೆ ಏನು ಬೇಕೋ ಅದು ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ಇರಬೇಕು. ಅದು ಶುಗರೇ ಆಗಿರಲಿ, ಇನ್ಸುಲಿನ್, ಅದಕ್ಕೆ ಇನ್ಸುಲಿನ್, ಶುಗರ್ ಅಂದರೆ ಏನು, ಇನ್ಸುಲಿನ್ ಪ್ರಮಾಣ ಒಂದು ಪ್ರಮಾಣದಲ್ಲಿ ಇರಬೇಕು. ಹೆಚ್ಚಾಯಿತು ಅಂದರೆ ರೋಗನೇ, ಕಡಿಮೆ ಆದ್ರೂ ರೋಗನೇ. ಕೊಲೆಸ್ಟ್ರಾಲ್ ಇಷ್ಟೇ ಇರಬೇಕು, ಹೆಚ್ಚಾದರೂ ರೋಗನೇ, ಕಡಿಮೆ ಆದ್ರೂ ರೋಗನೇ. ರೋಗ ಅಂದರೆ ಹೇರುಫೇರು. ಸೊ ಈ ಕೆಮಿಕಲ್ಸ್ ಎಲ್ಲ ಹೆಚ್ಚಾದಾಗ ಏನೋ ಹೇರುಫೇರು ಆಗಿದೆ ಅಂತ ನಮ್ಮ ಮೆದುಳಿಗೆ ಮೆಸೇಜ್ ಹೋಗುತ್ತೆ. ಆ ಕೆಮಿಕಲಿಂದನೇ ನಮ್ಮ ಮನಸ್ಸು ಕಾರಕ ಅಲ್ವಾ ಇದು. ಮೆದುಳಿನಲ್ಲಿ ಬರೋ ವಿಚಾರಗಳೆಲ್ಲ ಮನಸ್ಸಿಗೆ ಪ್ರಭಾವ ಬೀಳುತ್ತೆ. ಸೊ ನಮಗೆ ಫಿಸಿಕಲ್ ಬಾಡಿ ಮೇಲೆ ಅದು ಎಫೆಕ್ಟ್ ಕೊಡುತ್ತೆ. ನಾವು ಯಾರಿಗಾದರೂ ಡಿಪ್ರೆಷನ್ನಲ್ಲಿ ಇಲ್ಲ ಕೆಲವು ಹ್ಯಾಬಿಟ್ಸ್ ಇರುತ್ತೆ ನೋಡಿ, ಕೆಲವು ಹ್ಯಾಬಿಟ್ಸ್, ಚಟಗಳು, ಅದು ಈ ಸಮಯದಲ್ಲೇ ಅದು ಹೆಚ್ಚಾಗುತ್ತೆ. ಈ ಅಮಾವಾಸ್ಯೆ ಹುಣ್ಣಿಮೆಗೆ ದೇವರ ಬಂದಂಗೆ ಹಿಂಗೆ ಆಡ್ತಾರೆ ನೋಡಿ, ಅಲ್ಲೇನು ನಡೀತಾ ಇದೆ ಅಂದರೆ ಆ್ಯಕ್ಚುಲಿ ಅವರಲ್ಲಿರುವ ಒಂದು ವೀಕರ್ ಪಾಯಿಂಟು, ಅಲ್ಲಿ ಆ ವೀಕ್ನೆಸ್ಸು ಹೆಚ್ಚಾಗಿ ಲೂನಾರ್ ಎನರ್ಜಿಯಿಂದ ಅದು ತೋರಿಸ್ಕೊಳ್ತಾ ಇದೆ, ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಅಲ್ಲಿ ಯಾವ ದೇವರು ಅಲ್ಲ, ದೇವರು ಅಂದ್ರೇ ಏನು ಎನರ್ಜಿ, ಅಲ್ಲಿ ಎನರ್ಜಿ ಹೆಚ್ಚಾಗಿದೆ, ಅದಕ್ಕೆ ಹೀಗೆ ಆಡ್ತಾ ಇದ್ದಾರೆ. ಇಲ್ಲ ಕೆಲವೊಬ್ಬರು ಅಮಾವಾಸ್ಯೆ ಬಂದರೆ ಮಂಕಾಗ್ಬಿಡ್ತಾರೆ, ಅಂದರೆ ಅಲ್ಲಿ ಎನರ್ಜಿ ಸಪ್ರೆಸ್ ಆಗಿದೆ, ಎನರ್ಜಿ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಎನರ್ಜಿ ಜಾಸ್ತಿ ಆಯಿತು ಅಂದರೆ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಆಡ್ಲಿಕ್ಕೆ ಶುರು ಮಾಡ್ತಾರೆ, ಕುಣಿತಾರೆ, ಕಿರುಚ್ತಾರೆ, ಓಡ್ ಹೋಗ್ತಾರೆ. ಹಾಗಾದರೆ ಇದು ಅತಿಶಯಕ್ಕೆ ಹೋದಾಗ ಹೀಗಾಗತ್ತೆ, ಎಕ್ಸ್ಟ್ರೀಮ್ ಅಂತ. ಸಾಮಾನ್ಯರಿಗೆ ಆಗಲ್ವಾ, ಅಪ್ಪ ನಾನು ಉಳ್ಕೊಂಡೆ, ನನಗೇನು ಆಗಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ? ಇಲ್ಲ, ನಮ್ಮ ಮೇಲೇನೂ ಆಗುತ್ತೆ. ನೀವು ಒಂದು ವೇಳೆ ಗಮನಿಸ್ತಾ ಇದ್ದರೆ, ನಿಮ್ಮ ಶರೀರ ನಿಮ್ಮ ಮನಸ್ಸನ್ನು ಗಮನಿಸ್ತಾ ಇದ್ದರೆ, ಇವತ್ತಿನ ಈ ಕೆಲವು ದಿನಗಳಲ್ಲಿ ಸ್ವಲ್ಪ ಮೂಡ್ ಆಫ್ ಆಗೋದು, ಯಾವುದಕ್ಕೂ ಬೇಜಾರಾಗ್ತಾ ಇರೋದು, ಕಾರಣ ಇಲ್ಲದೇ ಅಳು ಬರೋದು, ಕಾರಣ ಇಲ್ಲದೇ ಸುಸ್ತು ಫೀಲ್ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಗಮನಿಸಿದರೆ ಗೊತ್ತಾಗುತ್ತೆ. ಅವಾಗ ತಕ್ಷಣ ನಾವು ಡಾಕ್ಟರ್ ಹತ್ರ ಹೋಗಬೇಕಾಗಿಲ್ಲ, ಗೊತ್ತಾಗುತ್ತೆ. ಓ, ಭೂಮಿಯ ಮೇಲೇ ಅದರ ಪ್ರಭಾವ ಬೀಳ್ತಿರುವಾಗ ನಾನು ಯಾವ ಲೆಕ್ಕ, ನಾನು ಆ ಒಂದು ಫ್ರೀಕ್ವೆನ್ಸಿಯಲ್ಲೇ ಸೇರಿಕೊಂಡವನು, ನನ್ನ ಮೇಲೇನೂ ಪ್ರಭಾವ ಬಿದ್ದೇ ಬೀಳುತ್ತೆ. ಹಾಗಂತ ನಾವು ಆ ಸಮಯದಲ್ಲಿ ಆಗುವ ಏರಿಳಿತಗಳನ್ನು, ಮನೋವೈಜ್ಞಾನಿಕರು ಹೇಳುವಂತೆ ಇಮೋಷ್ನಲ್ ಇಂಬ್ಯಾಲೆನ್ಸ್, ಅದನ್ನೆಲ್ಲ ನಾವು ನೋಡಿಕೊಂಡು, ಅದಕ್ಕೆ ಈಗ ಆವತ್ತೇ ಜಗಳ ಆಯಿತು ಅಂತ ಇಟ್ಕೊಳ್ಳೋಣ. ಹುಣ್ಣಿಮೆ 1-2 ದಿನ ಇರ್ತಾ, ಇಲ್ಲ ಹುಣ್ಣಿಮೆ ಆದಮೇಲೆ 2 ದಿನ,
ನೋಡಿ ಫ್ಯಾಮ್ಲಿನಲ್ಲಿ ಜಗಳ, ದೊಡ್ಡ ದೊಡ್ಡ ಜಗಳ ಯಾವಾಗುತ್ತೆ? ಅದೇ ಸಮಯದಲ್ಲಿ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬರ ಮೇಲೆ ಇದು ಪ್ರಭಾವ ಬೀಳ್ತಾನೆ ಇದೆ. ಆಗ ನಾವು ತಿಳಿದೇ ಏನು ಮಾಡಬೇಕು? ಈ ತಿಳುವಳಿಕೆ ತೊಗೊಂಡವರು, ಓ ಇದು ಅವರು ಜಗಳಾಡ್ತಾ ಇಲ್ಲ, ಇದು ನಾನು ಜಗಳಾಡ್ತಾ ಇಲ್ಲ, ಇದು ಚಂದಿರನ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಬೀಳ್ತಾ ಇದೆ. ನಾನು ಇವತ್ತೊಂದು ಸ್ವಲ್ಪ ಕಂಟ್ರೋಲ್ನಲ್ಲಿದ್ದರೆ 2 ದಿನ ಆದಮೇಲೆ ಮತ್ತೆ ಎಲ್ಲ ನಾರ್ಮಲ್ ಆಗುತ್ತೆ. ಇದನ್ನೇ ಜ್ಞಾನ ಅಂತ ಹೇಳೋದು. ಅದಕ್ಕೆ ಹೇಸ್ಟಿ ಡೆಸಿಷನ್ಸ್ ಎಲ್ಲ ಆ ಸಮಯದಲ್ಲಿ ತೊಗೊಳ್ಬಾರ್ದು. ತುರ್ತುವಾಗಿ ಇವತ್ತು ಇದನ್ನು ಮಾಡೇ ಬಿಡೋದು, ಇವತ್ತು ಬಿಟ್ಟೇ ಹೋಗ್ಬಿಡೋದು, ಇವತ್ತು ಅವ್ರನ್ನ ಹೊಡೆದೇ ಬಿಡಬೇಕು, ಇವತ್ತು ಅಂದೇ ಬಿಡಬೇಕು, ಹೀಗೆ ಮಾಡೇ ಬಿಡಬೇಕು ಅಂತ ಅವತ್ತು ಉತ್ತೇಜಿತರಾಗಿ ಯಾವ ಡೆಸಿಷನ್ನು ತೊಗೊಳ್ಬಾರ್ದು. ಇದು ಜನರಲ್ ನಾಲೆಜ್ ಆಫ್ ಲೂನಾರ್ ಎನರ್ಜಿ. ಸೂರ್ಯನ ಪ್ರಭಾವ ಭೂಮಿಯ ಮೇಲೆ ಮತ್ತು ನಮ್ಮ ಶರೀರದ ಮೇಲೆ. ಈಗ ಧ್ಯಾನಕ್ಕೆ ಬರೋಣ. ಯಾಕೆ ಧ್ಯಾನಿಗಳಿಗೆ ಮತ್ತು ಸಾಧನ ಮಾಡುವವರಿಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಬಿಟ್ಬಿಡೋಣ. ಇವತ್ತು ನಾವು ಹುಣ್ಣಿಮೆ ವಿಷಯ ಮಾತಾಡ್ತಾ ಇರೋದ್ರಿಂದ ಹುಣ್ಣಿಮೆ ವಿಷಯ ಮಾತಾಡೋಣ. ಯಾಕೆ ಹುಣ್ಣಿಮೆ ದಿನ ಇದು ಅಂತ ಪತ್ರಿ ಸರ್ ಹೇಳ್ತಾ ಇದ್ದಾರೆ. ಕಾಸ್ಮಿಕ್ ಎನರ್ಜಿ ಇಸ್ ಇಟ್ ಆಟ್ ದ ಹೈಯೆಸ್ಟ್ ಕಾಸ್ಮಿಕ್ ಎನರ್ಜಿ ಟೈಮ್ ಇದು. ಎಲ್ಲ ಕೆಲಸವನ್ನು ಪಾಸ್ ಬಟನ್ ಒತ್ತಿಬಿಡ್ರಿ. ಓನ್ಲಿ ಧ್ಯಾನ 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 ಧ್ಯಾನ, ಫುಲ್ ಡೇ ಫುಲ್ ನೈಟ್ ಧ್ಯಾನ ಮಾಡಿ. ಸೊ ಹುಣ್ಣಿಮೆ ದಿನ ಮಾತ್ರ ಅಲ್ಲ, 2 ದಿನ ಮುಂಚೆ, 2 ದಿನ ಆಮೇಲೆ, 5 ದಿನದ ಸಮಯ ಕಂಪ್ಲೀಟ್ ನಿಮಗೆ ಬೋನಸ್ ಕೊಡ್ತಾ ಇದೆ ಯೂನಿವರ್ಸ್. ಬೋನಸ್ಸಲ್ಲಿ ಪ್ಲಸ್ ಆಗ್ತಾ ಹೈಯೆಸ್ಟ್ ಬರ್ತಾ ಇದೆ. ಹುಣ್ಣಿಮೆಯ ಹೈಯೆಸ್ಟ್ ಎನರ್ಜಿ ತೊಗೊಳಕ್ಕೆ 2 ದಿನ ಮುಂಚೆಯಿಂದ ನೀವು ತಯಾರಿ ಆಗಬೇಕು. 2 ದಿನದಿಂದ. ಯಾಕೆಂದರೆ ಇವತ್ತೇ ನಾನು 4 ಗಂಟೆ ಕೂತ್ಕೊಳ್ತೀನಿ ಅಂದರೆ ಈ ಶರೀರ ಒಪ್ಕೊಳ್ಳಲ್ಲ. ಚಿಕ್ಕ ಮಗು ಇದ್ದ ಹಾಗೆ ಈ ಶರೀರ. ಇದಕ್ಕೆ ಬದಲು ಸ್ವಲ್ಪ ಕೂಡಿಸಿ ಅಭ್ಯಾಸ ಮಾಡಬೇಕು. ಸೊ ಹುಣ್ಣಿಮೆ 2 ದಿನದಿಂದ ಇದನ್ನು ಶುರು ಮಾಡಿಕೊಂಡು ಆಹಾರ ಸೇವನೆ ಕಡಿಮೆ ಇಟ್ಕೊಂಡು, ಇದು ಶರೀರದ ನೀರಿನ ಮೇಲೆ ಪ್ರಭಾವ ಆಗ್ತಾ ಇದೆ ಅಲ್ವಾ, ಅದಕ್ಕೆ ಈ ಶರೀರದಲ್ಲಿ ನೀರಿನ ಪ್ರಮಾಣ ಹೆಚ್ಚಿಸಬೇಕು. ಅದಕ್ಕೆ ನೀರು ಜಾಸ್ತಿ ಕುಡಿದ್ಬಿಡ್ಬೇಕು. ನೀರು ಕುಡಿತಾ ಇದ್ದರೆ ಧ್ಯಾನ ಚೆನ್ನಾಗಾಗುತ್ತೆ. ಇವಾಗ ಗೊತ್ತಾಯ್ತಾ ಯಾಕೆ ನೀರು ಕುಡಿಬೇಕು? ನಾನು ಎಲ್ರಿಗೂ ಈ ಸೀಕ್ರೆಟ್ ಯಾವತ್ತೂ ಒಂದಿನ ಹೇಳ್ತೀನಿ ಅಂತ ಇರ್ತಿದ್ದೆ. ಧ್ಯಾನದ ಮುಂಚೆ ನೀರು ಕುಡೀರಿ, ಧ್ಯಾನ ಆದಮೇಲೆ ನೀರು ಕುಡೀರಿ ಅಂತ. ಯಾಕೆ ಅಂದರೆ ನಮ್ಮ ಮೇಲೆ ಈ ಎನರ್ಜಿಯ ಮೇಲೆ ನೀರಿನಿಂದ ಇನ್ನೂ ಈಸಿಲಿ ನಮ್ಮ ಮೇಲೆ ಪ್ರಭಾವ ಬೀಳಲಿಕ್ಕೆ ಸಾಧ್ಯ. ಕಾಸ್ಮಿಕ್ ಎನರ್ಜಿ ಇನ್ನೂ ಚೆನ್ನಾಗಿ ಎಫೆಕ್ಟ್ ಮಾಡುತ್ತೆ. ಸೊ ಈ 5 ದಿನ ನೀರು ಚೆನ್ನಾಗಿ ಕುಡಿಬೇಕು, ಹೆಚ್ಚೆಚ್ಚು ಧ್ಯಾನ ಮಾಡಬೇಕು. ಈ 2 ದಿನ ಕೂತ್ಕೊಳ್ಳೋ ಅಭ್ಯಾಸ, ನೀರು ಕುಡಿಯೋ ಅಭ್ಯಾಸ. ಆಗ ನೀವು ಹುಣ್ಣಿಮೆ ದಿನ ಕೂತಾಗ ನೋಡಬೇಕು, ಏನಪ್ಪ ಹಿಂಗೆ ಕೂತ್ಕೊಳ್ಳೋಕೆ ಸಾಧ್ಯ ಆಯಿತು ಅಂತ. ಮೊನ್ನೆ ಒಬ್ಬರು ನಂಗೆ ಹೇಳಿದರು. ಅವ್ರು ಏನು ಮಾಡಿದರು ಅಂದರೆ, ಏನೋ ಸ್ವಲ್ಪ ಮನಸ್ಸಿನಲ್ಲಿ ಅದಲ್ವಾ ಹೇಳಿದೆ, ಚಂದ್ರನ ಪ್ರಭಾವ ಮನಸ್ಸು ಮೇಲೂ ಬೀಳುತ್ತೆ. ಏನೋ ಫ್ಯಾಮ್ಲಿನಲ್ಲಿ ಚಿಕ್ಕ ಪುಟ್ಟ ಏನೋ ನಡೀತಂತೆ. ತುಂಬ ಮನಸ್ಸು ಗೊಂದಲ ಆಯಿತು, ನಿದ್ರೆನೇ ಬರಲಿಲ್ವಂತೆ. 12 ಗಂಟೆ ಆದ್ರೂ ಸ್ವಲ್ಪ ನಿದ್ದೆ ಬಂದಂಗೆ ಆಗ್ತಾಯಿದೆ, ಮತ್ತೆ ಎಲ್ಲ ಮಾತು ನೆನಪಾಗಿ ಎಚ್ಚರ ಆಗ್ತಾ ಇದೆ ಅಂತೆ. ಈಗ ಅವರು ಧ್ಯಾನಿಗಳಾಗಿದ್ದಾರಲ್ವ, ಅವ್ರಿಗೆ ಗೊತ್ತಿದೆ ನಾನು ಇದಕ್ಕೆಲ್ಲ ಬಲಿಯಾಗೋದು ಬೇಡ ಅಂತ 1 ಗಂಟೆಗೆ ಎದ್ಬಿಟ್ಟು ಹೀಗೆ ಹಾಸಿಗೆಯಲ್ಲಿದ್ದವರು ಹೊರಲಾಡ್ತಾ ರಾತ್ರಿ ಎಲ್ಲ ಮೈ ಕೈ ನೋವು ಮಾಡಿಕೊಂಡು ಮನಸ್ಸನ್ನು ನೋವು ಮಾಡೋ ಬದಲಿ ಎದ್ದುಬಿಟ್ಟು ಧ್ಯಾನಕ್ಕೆ ಕೂತ್ಕೊಂಡ್ರಾಯಿತು, ಸ್ವಲ್ಪ ಫ್ರೆಶ್ ಆಗಿ ಮತ್ತೆ ನಿದ್ದೆ ಹೋಗ್ತೀನಿ ಅಂತ ಎದ್ದು ಬಂದು ಸೋಫಾ ಮೇಲೆ ಕೂತ್ಕೊಂಡ್ರಂತೆ ಧ್ಯಾನಕ್ಕೆ. ಎಚ್ಚರ ಆದದ್ದು ಬೆಳಗಿನ ಜಾವ, ಚಿಲಿಪಿಲಿ ಪಕ್ಷಿಗಳ ಕಲರವ ಕೇಳಿದಾಗ ಎಚ್ಚರ ಆಯ್ತಂತೆ. ಹೊರಿ ಯಾವಾಗ ಎಚ್ಚರ ಆಯಿತು, ಇದು ಯಾವಾಗ ಬೆಳಕಾಯಿತು ಅಂತ ಈಗ ತಾನೇ ಕೂತಿದ್ದೀನಿ, 2 ನಿಮಿಷದಲ್ಲಿ ಹೋಗಿ ಮಲಗಬೇಕನ್ನೋದೊಂದೇ ಯೋಚನೆ ಇದೆ ಅಂತ. ಇನ್ನೇನು ಗೊತ್ತೇ ಇಲ್ಲ ಅವ್ರಿಗೆ ಹೇಗೆ ಸಮಯ ಹೋಯಿತು ಅಂತ. ಅದು ನಡೆಯುತ್ತೆ ಹುಣ್ಣಿಮೆಯ ಧ್ಯಾನದಲ್ಲಿ. ನಾವು ಮುಂದೆ ಹೆದರ್ಕೊಂಡ್ಬಿಟ್ರಪ್ಪ 2 ಅವರ್ಸಾ, ನನ್ನಿಂದ ಆಗಲ್ಲ, ನಂಗೆ ಸೊಂಟ ನೋವು, ನಂಗೆ ಅಭ್ಯಾಸ ಇಲ್ಲ. ಇದು ನಮ್ಮ ಸಹಜ ಮನಸ್ಸಿನ ಮಾತುಗಳು. ಬರಲಿ, ಆ ಥರ ಥಾಟ್ ಬರಲಿ, ಪರವಾಗಿಲ್ಲ, ಅದನ್ನು ಆ್ಯಕ್ಸೆಪ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿದಾಗಿದೆ ಮಜಾ. ಇದ್ರ ಮಜಾ ಸಿಕ್ತು ಅಂದರೆ ಪ್ರತಿ ತಿಂಗಳು ಮಾಡ್ತಾ ಹೋಗ್ಬಿಡ್ತೀವಿ. ಸೊ ಮಾಸ್ಟರ್ಸ್, ಲೂನಾರ್ ಎನರ್ಜಿ ತುಂಬ ಇಂಪಾರ್ಟೆಂಟ್. ಈ ಎನರ್ಜಿಯನ್ನು ತಗೊಳ್ತಾ ನಾವು ಹುಣ್ಣಿಮೆ ಧ್ಯಾನ ಮಾಡೋಣ. ಹುಣ್ಣಿಮೆ ಧ್ಯಾನ ಮಾಡುವಾಗ ನೀವು ಆದಷ್ಟು ಸ್ವಚ್ಛ ಜಾಗ, ಯಾವಾಗಲೂ ಒಂದು ಎನರ್ಜಿ ತೊಗೊಳ್ತಾ ಇದ್ದೀವಿ ಅಂದರೆ ಸ್ವಚ್ಛವಾದ ಜಾಗ. ಅದನ್ನೇ ಭಕ್ತಿ ಮಾರ್ಗದಲ್ಲಿ ಶುಚಿನಲ್ಲಿ ಹೇಳಿಬಿಟ್ರು, ಸ್ನಾನ, ಪೂಜೆ, ಮಡಿ ಅಂತ ಹೇಳಿದರು. ಆದರೆ ಕಾಮನ್ ಸೆನ್ಸ್ ಯೂಸ್ ಮಾಡಿ ನೋಡಿ. ನಮ್ಮ ಸುತ್ತಮುತ್ತ ಬೇಡವಾದ ವಸ್ತುಗಳಿದ್ದರೆ ಅದರ ಎನರ್ಜಿನೂ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಆಗ ಎಷ್ಟು ಒಂದು ಇಕ್ಕಟ್ಟಿನ ಒಂದು ಪರಿಸ್ಥಿತಿ. ಗುಡ್ ಎನರ್ಜಿ ಬರುವಾಗ ಅದೆಲ್ಲ ಸ್ವಲ್ಪ ಅಡ್ಡಿ ಮಾಡುತ್ತೆ. ಒಂದು ಬೆಳಕಿದೆ, ಬೆಳಕು ನನ್ನ ಹತ್ರ ಫುಲ್ಲಾಗಿ ಬರಬೇಕು ಅಂದರೆ ಈ ಪಾತ್ ಕ್ಲೀನಾಗಿದ್ದರೆ ಫುಲ್ ಲೈಟ್ ಬರುತ್ತೆ. ನಾನು ಅದಕ್ಕೆ ಅಡ್ಡವಾಗಿ ಏನಾದರೂ ಅಡ್ಡ ಇಟ್ಕೊಂಡ್ಬಿಟ್ರೆ ಆ ಲೈಟ್ ಕಡಿಮೆ ಆಗುತ್ತಲ್ಲ. ಹಾಗೇ ಬರ್ತಾ ಇರೋ ಎನರ್ಜಿ, ಲೈಟು, ಕಾಸ್ಮಿಕ್ ಎನರ್ಜಿ, ಲೈಟ್ ಎನರ್ಜಿ, ಜ್ಞಾನದ ಎನರ್ಜಿ,
ಇದು ನಮಗೆ ಪೂರ್ಣ ರೂಪದಲ್ಲಿ ಬೇಕು ಅಂದರೆ ಸ್ವಲ್ಪ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿಕೊಳ್ಬೇಕು. ನೀರು ಕುಡಿಬೇಕು. ನೀರು ಅಂದರೆ ಆಹಾರ ಸೇವನೆ ಸ್ವಲ್ಪ ಕಡಿಮೆ ಮಾಡಿ ನೀರು ಸೇವನೆ ಜಾಸ್ತಿ ಮಾಡಿದರೆ ಇನ್ನೂ ಒಳ್ಳೆಯದು. ಆಗಲಿಲ್ಲ ಅಂದರೆ ಅದೂ ನೋ ಪ್ರಾಬ್ಲಮ್. ಈಗ ಧ್ಯಾನಕ್ಕೆ ಕೂತ್ಕೊಂಡಾಗ ಏನು ಮಾಡಬೇಕು ಅಂದರೆ ಏನೂ ಮಾಡೋದಿಲ್ಲ. ನಾವು ಮಾಡ್ತಾ ಇರೋದು ಆನಾಪಾನಸತಿ ಧ್ಯಾನ. ಏನೂ ಮಾಡಬಾರ್ದು. ಸಿಂಪಲಾಗಿ 2 ಕೈ 2 ಕಾಲು ಕಟ್ಕೊಂಡು ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಬಿಡಬೇಕು. ಯೋಚನೆ ಸಹ ಮಾಡಬಾರ್ದು ಅಲ್ವಾ? ಆದರೆ ಆ ಸಮಯದಲ್ಲಿ ಏನು ನಡೀತಾ ಇದೆ ಅಂತ ನೀವು ಒಂದು ಸ್ವಲ್ಪ ಕಲ್ಪನೆ ಮಾಡಿಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು ಅಂತ. ಸ್ಪಿರಿಚುವಲ್ ರಿಯಾಲಿಟಿ ಅನ್ನುವ ಒಂದು ವಿಡಿಯೋ ಇದೆ, ಖಂಡಿತವಾಗ್ಲೂ ಪ್ರತಿ ಧ್ಯಾನಿ ನೋಡಬೇಕಾದ ಅದು ಒಂದು ವಿಡಿಯೋ. ಅದು ನೋಡಿದಾಗ ಕಾಸ್ಮಿಕ್ ಎನರ್ಜಿ ನಮ್ಮ ಮೇಲೆ ಹೇಗೆ ಪ್ರಭಾವ ಬೀಳುತ್ತೆ, ಎಷ್ಟು ಸಮಯ ತಗೊಳುತ್ತೆ, ಎಲ್ಲೆಲ್ಲಿ ಹೋಗುತ್ತೆ, ಯಾವುದನ್ನು ತೆಗೆದು ಹಾಕುತ್ತೆ, ಯಾವುದನ್ನು ಸೇರಿಸುತ್ತೆ. ಕ್ರಮೇಣ ಹೆಚ್ಚು ಸಮಯ ನಾವು ಧ್ಯಾನ ಮಾಡೋದ್ರಿಂದ ನಮ್ಮಲ್ಲಾಗುವ ಬದಲಾವಣೆಗಳೇನು, ಹೇಗೆ ನಮ್ಮ ಶರೀರದ ರೋಗಗಳು ಎಲ್ಲೆಲ್ಲಿ ಇರುತ್ತೆ, ಅದು ಹೇಗೆ ತೆಗೆದು ಹಾಕುತ್ತೋ ಕಾಸ್ಮಿಕ್ ಎನರ್ಜೀಸ್ ರೋಗಗಳನ್ನು, ವಿಚಾರಗಳು ಬರ್ತಾ ಇದೆ ಧ್ಯಾನ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಯಾವ ಸಮಯದ ನಂತರ, ಎಷ್ಟು ಸಮಯದ ನಂತರ ನಮ್ಮ ವಿಚಾರಗಳ ಸಂಖ್ಯೆ ಕಡಿಮೆ ಆಗ್ತಾ 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 ನಾವು ಕಂಪ್ಲೀಟ್ಲಿ ಈ ಫಿಸಿಕಲ್ ಬಾಡಿನ ಮರೆತು ನಾವು ಆಸ್ಟ್ರಲಿ ಸೂಕ್ಷ್ಮ ಶರೀರದಿಂದ ಅನುಭವ ಹೊಂದಲಿಕ್ಕೆ ಶುರು ಮಾಡ್ತೇವೆ. ಅದೆಲ್ಲವನ್ನು ತುಂಬ ಚೆನ್ನಾಗಿ ಚಿತ್ತಾರ ಬಿಡಿಸಿ ನಮಗೆ ತಿಳಿಸ್ತಾ ಇದ್ದಾರೆ. ಸೊ ಖಂಡಿತ ಅದನ್ನು ನೋಡಿ ಎಲ್ಲ ಭಾಷೆಗಳಲ್ಲಿ ಇದಿದೆ. ಸೊ ಏನನ್ನು ನಾವು ಕಲ್ಪನೆ ಮಾಡಬೇಕು ಅಂತಂದರೆ, ಒಂದು ಅನುಭವಕ್ಕೆ ಬರುತ್ತೆ, ಇಲ್ಲ ಎರಡನೇದು ಕಲ್ಪನೆ ಮಾಡಬೇಕು. ಅನುಭವಕ್ಕೆ ಬರೋ ಮಟ್ಟಕ್ಕೆ ನಾನಿಲ್ಲ ಅಂತ ಅಂದ್ಕೊಂಡ್ರೆ ಹೇಗೆ ಕಲ್ಪನೆ ಮಾಡಬೇಕಂದ್ರೆ, ಬೆಳಕು ಬರ್ತಾ ಇದೆ ಸತತವಾಗಿ, ಶಿವನ ತಲೆ ಮೇಲೆ ಗಂಗೆ ಇಳಿದ ಹಾಗೆ ದಬ 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 ಅಂತ ನನ್ನ ಮೇಲೆ ಬೆಳಕು ಬೀಳ್ತಾ ಇದೆ. ಓ ಮೈ ಗಾಡ್, ಇಷ್ಟು ಚಂದ ಅಂತ ಜಲಪಾತದ ಕೆಳಗೆ ನಿಂತಷ್ಟು ಆನಂದ ಪಡ್ತಾ ಧ್ಯಾನದಲ್ಲಿ ಕೂತ್ಕೊಂಡ ತಕ್ಷಣ ಎಂಥ ಅದ್ಭುತ ಪಡೀಲಿಕ್ಕೆ ನಾನು ಕೂತಿದ್ದೀನಿ, ನಂಗೆ ಲಾಟ್ರಿ ಸಿಕ್ಕಷ್ಟು ಆನಂದ ಪಡಬೇಕು. ಆ ಒಂದು ಆನಂದದ ಸ್ಥಿತಿನಲ್ಲಿ ನಮ್ಮ ಬಾಡಿನಲ್ಲಿ ಕೆಲವು ಕೆಮಿಕಲ್ಸ್ ಬರುತ್ತಲ್ಲ, ಕಾರ್ಟಿಸಾಲ್ಸ್ ಆ್ಯಂಡ್ ಆಲ್. ಸೊ ಯಾವ್ಯಾವ ಕೆಮಿಕಲ್ ಬರೋದು ನಮಗೆ ಹೆಸರು ತೊಗೊಂಡು ಏನು ಮಾಡಬೇಕು, ಏನೋ ಒಂದು ಬರುತ್ತೆ, ಅದರಿಂದ ನಮಗೆ ಒಳ್ಳೆಯದಾಗುತ್ತೆ. ಆಗ ಈ ಬೇಜಾರು ಮಾಡುವ ವಿಚಾರಗಳು, ನೋವನ್ನು ಕೊಡುವ ವಿಚಾರಗಳು ಅದಿಲ್ಲದೆ ತುಂಬ ಆನಂದದ ಸ್ಥಿತಿನಲ್ಲಿ ನಾವಿರ್ತೀವಿ. ಆಗ ವಿಚಾರ ಇಲ್ಲದ ತಕ್ಷಣ ನಾವು ಝೀರೋ ಸ್ಟೇಟಿಗೆ ಹೋಗ್ಲಿಕ್ಕೆ ತುಂಬ ಸುಲಭ ಆಗಿಬಿಡುತ್ತೆ. ಆಗ ಆ ಬ್ರಹ್ಮರಂಧ್ರ ಓಪನ್ ಆಗಿಬಿಟ್ಟು ಅಲ್ಲಿಂದ ವಿಶೇಷ ರೂಪದಲ್ಲಿ ನಿಜವಾಗ್ಲೂ ಸರಿಯಾದ ರೀತಿಯಲ್ಲಿ ನಮ್ಮ ಒಳಗೆ ಕಾಸ್ಮಿಕ್ ಎನರ್ಜಿ ಪ್ರವೇಶ ಆಗುತ್ತೆ. ಅದನ್ನು ನೀವು ಒಂದು ಬೆಳಕಿನ ಥರ, ಹಾಲಿನ ಥರ, ವೈಟ್ ಲೈಟ್ ಥರ ನೋಡಿಕೊಂಡು ಅದು ಎಲ್ಲೆಲ್ಲಿ ಹೋಗ್ತಾ ಇದೆ ಅಂದರೆ, ನಮ್ಮ ಒಂದು ಮರ, ದೊಡ್ಡ ಮರದ ಬೇರು ಹೇಗಿರುತ್ತೋ ನಮ್ಮ ಶರೀರದಲ್ಲಿ ನಾಡಿಗಳು ಹಾಗೆ ಇದೆ. ಆ ಬೆಳಕು ಆ ನಾಡಿಯ ಮೂಲಕ ಎಲ್ಲ ಭಾಗಗಳಿಗೆ ಹೋಗುತ್ತೆ. ಒಂದು ಉಗುರಿನ ತುದಿವರೆಗೂ, ಶರೀರದ ಕೋಣೆ ಕೋಣೆಗೂ ಹೋಗುತ್ತೆ. 72,000 ನಾಡಿಗಳಿವೆ ಅಂತ ಹೇಳ್ತಾರೆ. ಆಯುರ್ವೇದ 2,72,000 ನಾಡಿಗಳಿದೆ ಅಂತ ಹೇಳುತ್ತೆ. ಸೊ ಎಷ್ಟೆಷ್ಟೋ ನಾಡಿಗಳು ನೋಡಿ, ಒಂದೊಂದು ಮೂಲೆಗೂ ನನ್ನ ಶರೀರದಲ್ಲಿ. ಅಂದರೆ ಒಂದು ಬಲ್ಬಲ್ಲಿ ಒಂದು ತುಂಡು ವಯರ್ ಇದ್ದರೆ ಆ ಬಲ್ಬು ಇಷ್ಟು ಬೆಳಗುತ್ತೆ. ನನ್ನ ಶರೀರದಲ್ಲಿ ಅಷ್ಟೊಂದು ವಯರಿಂಗ್ ಸಿಸ್ಟಮ್ ಇರುವಾಗ ನಾನು ಹೆಂಗೆ ಬೆಳಗಬಾರ್ದು? ನಾವೇ ಲೈಟ್ ಬಾಡೀಸ್ ಅನ್ನೋದು ನಿಜವಾಗ್ಲೂ ಅನುಭವಕ್ಕೆ ಬರುತ್ತೆ. ಕಣ್ಮುಚ್ಕೊಂಡು ಅದನ್ನು ಅನುಭವಕ್ಕೆ ತೊಗೊಂಡು ಬನ್ನಿ. ಬರಲಿಲ್ಲ ಅಂದರೆ ಕಲ್ಪನೆ ಮಾಡ್ಕೊಳ್ಳಿ, ನಾನೇ ಲೈಟ್, ನನ್ನಲ್ಲಿ ಲೈಟ್ ತುಂಬಿಕೊಳ್ತಾ ಇದೆ, ನಾನೇ ಬೆಳಕು. ಇದು ತುಂಬಿಕೊಂಡು ಇಲ್ಲಿಂದ ಮತ್ತೆ ಬೆಳಕು ಸುತ್ತಮುತ್ತ ಚೆಲ್ತಾ ಇದೆ. ನಿಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ, ಮನೆ, ಕೋಣೆ, ಆಮೇಲೆ ನಿಮ್ಮ ಊರು, ದೇಶ, ಇಡೀ ಭೂಮಿಯಿಂದ ಮತ್ತೆ ಪೂರ್ಣ ರೂಪದಲ್ಲಿ ಎಲ್ಲೆಲ್ಲಿ ಸೃಷ್ಟಿ ಇದೆಯೋ ಎಲ್ಲ ಕಡೆಗೆ ಈ ಬೆಳಕು ಚೆಲ್ತಾ ಇದೆ. ಅಂತಹ ಒಂದು ಎನರ್ಜಿ ನಮ್ಮಲ್ಲಿದೆ. ಯಾವ ಸೋರ್ಸಿಂದ ನನಗೆ ಲೈಟ್ ಬರ್ತಾ ಇದೆಯೋ ಆ ಸೋರ್ಸ್ವರೆಗೂ ನಾನು ಮತ್ತೆ ಲೈಟ್ ಕಳಿಸೋ ತಾಕತ್ತು ನಮಗಿದೆ. ಆ ಒಂದು ಬೆಳಕಿನಲ್ಲಿ ಮಿಂದು ಹೋದಾಗ ಏನಾಗತ್ತೆ ಅಂತಂದರೆ, ನಾನೆಲ್ಲಿ ಇರಲ್ಲ. ಆ ಬೆಳಕಲ್ಲಿ ಎಲ್ಲವೂ ಬೆಳಕಮಯನೇ ಆಗಿಬಿಡುತ್ತಲ್ಲ. ಪ್ರತಿ ವಸ್ತುನಲ್ಲೂ ಅದೇ ಬೆಳಕು. ವಾವ್, ನಾನು ಗೈಡೆಡ್ ಮಾಡಿದರೆ ಹೀಗೇನೆ ಹೇಳೋದು, ಇದೇ ನನ್ನ ಕಣ್ಣಿಗೆ ಬರೋದು, ಇದೇ ನನಗೆ ಅರ್ಥ ಆಗಿದ್ದು. ಧ್ಯಾನ ಅಂದರೆ ನಾವು ಐಕ್ಯವಾಗುವುದು ಅವನಲ್ಲಿ ಅಂತ ಭಕ್ತಿ ಮಾರ್ಗದಲ್ಲಿ ಹೇಳಿದ್ವಿ. ಅವನಲ್ಲಿ ಐಕ್ಯವಾಗ್ತೀವಿ ಅಂತ ಇವಾಗ ಗೊತ್ತಾಗಿದೆ. ಅವನು ಅನ್ನೋದಕ್ಕೆ ಅಲ್ಲಿ ಒಂದು ಶರೀರ ಇಲ್ಲ, ಎನರ್ಜಿ. ಸೊ ಆ ಎನರ್ಜಿನೇ ನಾನು ಅವನು ಒಂದೇ. ಐಕ್ಯ ಅಂದರೆ ಏನು? ಭಗವದ್ಗೀತೆಯಲ್ಲಿ ವಿಶ್ವರೂಪ ತೋರಿಸಿದಾಗ ಎಲ್ಲ ಕಡೆಗೆ ನಾನೇ ಅಂದರೆ ನಾನು ಯಾರು? ನಾನು ಅವನೇ, ಅಲ್ಲಿ ಅವನೇ, ಇದು ನಾನೇ, ಅದು ನಾನೇ. ಒಂದು ದೊಡ್ಡ ಬೆಳಕಿನ ಸಮುದ್ರದಲ್ಲಿ ನಾನೊಂದು ಬಿಂದು. ವಾವ್, ಆ ಸಮುದ್ರದಲ್ಲಿ ಏನಿದೆಯೋ ನನ್ನಲ್ಲಿಯೂ ಅದೇ ಇದೆ. ನಾನು ಬೇರೆ ಅಲ್ಲ. ನನ್ನ ಶಕ್ತಿ ಏನು ಅನ್ನೋದು ಗೋಚರಕ್ಕೆ ಬರುತ್ತೆ.
ಇದು ಫಸ್ಟು 2 ಸಲ ನೀವು ಕಲ್ಪನೆ ಮಾಡ್ತೀರ, ಆಮೇಲೆ ಅನುಭವವಾಗಿ ಬರಲಿಕ್ಕೆ ಶುರುವಾಗುತ್ತೆ. ಆಗ ಈ ಬೆಳಕು ನೀವು ಎಲ್ಲರಲ್ಲೂ ಕಾಣಲಿಕ್ಕೆ ಶುರುವಾಗ್ತೀರ. ಸೊ ಹೀಗೆ ನಾವು ಧ್ಯಾನದಲ್ಲಿ ಹೋಗಬೇಕು ಮಾಸ್ಟರ್ಸ್. ಸೊ ನಾವು ಮಾಡ್ತಾ ಇರೋದು ಜ್ಞಾನ ಪಡೀಲಿಕ್ಕೆ, ನಾವು ಧ್ಯಾನ ಮಾಡ್ತಾ ಇಲ್ಲ. ಸಾಕು ಇಷ್ಟು ಜ್ಞಾನ. ಮೊನ್ನೆ ಪತ್ರಿ ಮೇಡಮ್ ಬಂದಾಗ ಹೇಳಿದ ಮಾತು ನನಗೆ ಸರಿಯಾಗಿ ನಾಟಿದೆ. ಜ್ಞಾನ ಕೊಡಲಿಕ್ಕೆ ಸಾವಿರಾರು ಯೂಟ್ಯೂಬ್ಗಳು, ಸಾವಿರಾರು ಝೂಮ್ ಕ್ಲಾಸಸ್. ಪ್ರಾಕ್ಟೀಸ್ ಯಾರು ಮಾಡ್ತಾ ಇದ್ದೀರಪ್ಪ ಅಂತ ಕೇಳಿಬಿಟ್ರು. ನಂಗೆ ನಿಜವಾಗ್ಲೂ ಕೆಳಗಿಂದ ಮೇಲಕ್ಕೆ ನನಗೆ ಜನ ಅಂದ್ಬಿಡ್ತು. ಹೌದಲ್ಲ, ಎಷ್ಟು ಮಾತಾಡ್ತೀನಿ ನಾನು. ಇನ್ನು ಮೇಲೆ ಪ್ರಾಕ್ಟೀಸ್ ಮಾಡೋ ಸಮಯ ಬಂತು. ಸಾಕು, ತಿಳ್ಕೊಂಡಿದ್ದಾಯಿತು, ಅನುಭವಕ್ಕೆ ಬರ್ತಾ ಇದೆ. ಹಾಗಾದರೆ ಮಿಂದು ಬಿಡೋಣ. ಸ್ವಿಮ್ಮಿಂಗ್ ಚೆನ್ನಾಗಿರುತ್ತೆ, ಸ್ವಿಮ್ಮಿಂಗ್ ಪೂಲು ಚೆನ್ನಾಗಿದೆ. ಈ ಥರ ಸ್ಟ್ರೋಕ್ಸ್ ಇರುತ್ತೆ, ಬಟರ್ಫ್ಲೈ ಸ್ಟ್ರೋಕ್ ಅಂತೆ, ಬ್ಯಾಕ್ ಸ್ಟ್ರೋಕ್ ಅಂತೆ, ಫ್ರಂಟ್ ಸ್ಟ್ರೋಕ್ ಅಂತೆ, ಎಲ್ಲ ಗೊತ್ತಾಯಿತು. ಈಗ ಇನ್ನು ಸ್ವಿಮ್ಮಿಂಗ್ ಮಾಡಲಿಕ್ಕೆ ಬೀಳಬೇಕು ನೀರಲ್ಲಿ ಅಲ್ವಾ? ಸೊ ಬನ್ನಿ, ಈ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಯೋಣ, ಆನಂದವನ್ನು ಪಡೆಯೋಣ. ಸೊ ಧ್ಯಾನದ ಸ್ಥಿತಿಗೆ ಹೋಗೋ ಮುಂಚೆ ಒಂದು ಗುಟುಕು ನೀರು ಕುಡಿದು ಕೂತ್ಕೊಳ್ಳೋಣ. ಹಾಗೆ ಧ್ಯಾನವನ್ನು ಮುಂದುವರಿಸೋಣ. ಆನಾಪಾನಸತಿ ಧ್ಯಾನ. 2 ಕೈಗಳನ್ನು ಜೋಡಿಸಿ, 2 ಕಾಲುಗಳನ್ನು ಜೋಡಿಸಿ, ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಣ. ಕನ್ನಡಕ ಆ ಥರದ್ದು ಹಾಕಿದರೆ ತೆಗೆದುಬಿಡೋಣ. ನನಗೆ ಕನ್ನಡಕ ಇಲ್ಲದೆ ಇಲ್ಲಿ ಬಟನ್ಸ್ ಕಾಣಲ್ಲ, ಹೀಗಾಗಿ ನಾನು ಹಾಕಿರ್ತೇನೆ ಚೇಂಜಸ್ ಮಾಡಲಿಕ್ಕೆ ಲ್ಯಾಪ್ಟಾಪಲ್ಲಿ. ಹಾಗೆಯೇ ಶರೀರದಲ್ಲಿ ಯಾವುದಾದ್ರೂ ಟೈಟಾಗಿರುವ ಏನಾದರೂ ವಸ್ತು ಇದ್ದರೆ ಅದನ್ನು ಲೂಸ್ ಮಾಡ್ಕೊಳ್ಳಿ. ಯಾವುದರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯೋ ಅದನ್ನು ಪಕ್ಕಕ್ಕೆ ಇಟ್ಬಿಡಿ. ಮೊಬೈಲ್ಗಳನ್ನೆಲ್ಲ ತುಂಬ ದೂರ ಇಟ್ಬಿಡಿ. ಅದರ ಎನರ್ಜಿ ನಮ್ಮ ಎನರ್ಜಿ ಅದು ತೊಗೊಂಡ್ಬಿಡುತ್ತೆ. ಅದು ರಕ್ತ ಬೀಜ, ಅದು ನಮ್ಮ ಎನರ್ಜಿ ತೊಗೊಂಡ್ಬಿಡುತ್ತೆ. ಇನ್ನು ನಾವು ಧ್ಯಾನಕ್ಕೆ ಹೋಗ್ತಾ ಇರೋದ್ರಿಂದ ನಮಗೆ ಯಾವ ಮೆಸೇಜ್ದು ಟೈಮ್ದು ಅವಶ್ಯಕತೆ ಇಲ್ಲ. ಹೀಗಾಗಿ ಮೊಬೈಲ್ ದೂರ ಇದ್ದರೂ ಏನೂ ನಷ್ಟ ಇಲ್ಲ. ಓಕೆ ಮಾಸ್ಟರ್ಸ್, ಇವಾಗಿಲಿಂದ ಸಮಯ ಶುರುವಾಗ್ತಾ ಇದೆ. ಎಷ್ಟು ಸಾಧ್ಯವೋ ಅಷ್ಟು ಹೊತ್ತು ನಾವು ಧ್ಯಾನಕ್ಕೆ ಕೂತ್ಕೊಳ್ಳೋಣ. ನಿಮ್ಮೆಲ್ಲರಿಗೆ ಮ್ಯೂಸಿಕ್ ಅಭ್ಯಾಸ ಇದ್ದರೆ ನೀವು ಮ್ಯೂಸಿಕ್ ಹಾಕ್ಕೊಳ್ಳಿ. ಯಾಕೆಂದರೆ ನಮ್ಮ ಈ ಸೆಷನ್ ಮುಗಿದು ಹೋಗುತ್ತೆ. ಕಂಟಿನ್ಯೂಸಾಗಿ ಮ್ಯೂಸಿಕ್ ಬೇಕಂದವರು ನಿಮ್ಮ ಮೊಬೈಲಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ಧ್ಯಾನದಲ್ಲಿ ತೊಡಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ, ಇಲ್ಲ ನಿಮಗೆ ತಿಳಿದಿರುವ ವಿಷಯಗಳು ನಾನು ತಿಳಿಸ್ಬೇಕಾಗಿದ್ದರೆ, ನಾನು ಹೇಳಿದ ಮಾತಿನಲ್ಲಿ ನಿಮಗೇನಾದರೂ ವಿಷಯ ಕಂಡು ಬಂದರೆ, ಅದರಲ್ಲಿ ಚೇಂಜಸ್ ಆಗಲಿ, ನನ್ನಲ್ಲಿ ತಪ್ಪು ನಡೆದಿದ್ದರೆ ನಾನು ಕ್ಷಮಿಸಬೇಕು. ಮತ್ತು ನನಗೆ ಚಾಟ್ ಬಾಕ್ಸಲ್ಲಿ ಹಾಕಿ ನಾವು ಅದ್ರ ವಿಷಯದಲ್ಲಿ ಚರ್ಚೆನೂ ಮಾಡೋಣ, ಖಂಡಿತವಾಗ್ಲೂ ಮಾಡೋಣ. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಮತ್ತೊಮ್ಮೆ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಗುರು ಪರಂಪರೆಯಲ್ಲಿ ನಮ್ಮ ಜ್ಞಾನವನ್ನು ನಾವು ಬೆಳೆಸ್ಕೊಂಡೇ ಹೋಗೋಣ. ಎಲ್ಲ ಗುರುಗಳಿಗೆ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಆದಿಗುರಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ನಾವು ಧ್ಯಾನಕ್ಕೆ ಹೋಗೋಣ. ಥ್ಯಾಂಕ್ ಯು.